ಉಂಟಾಗಲೆಂದು ಶಾಪವಿತ್ತನು. ಒಂದು ದಿನ ಕಳ್ಳರು ರಾಜ್ಯ ದ್ರವ್ಯವನ್ನು ಅಪಹರಿಸಿ ಆ ವರ್ತಕರಿರುವ ಪ್ರದೇಶಕ್ಕೆ ಬರುತ್ತಿದ್ದರು. ಅಷ್ಟರಲ್ಲಿಯೇ ರಾಜಭಟರು ಕಳ್ಳರ ನೋಡುತ್ತಾ ಬರುತ್ತಿರುವುದನ್ನು ಕಂಡು ಆ ಚೋರರು ಬಹು ಭಯವನ್ನು ಹೊಂದಿ ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಓಡಿ ಹೋದರು. ಆಗ ರಾಜಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜಧನವಿರುವುದನ್ನು ಕಂಡು ಇವರೇ ಚೋರರೆಂದು ಅವರಿಬ್ಬರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಿಂದ ಇಳಿಯುತ್ತಾ ರಾಜನ ಸಮೀಪಕ್ಕೆ ಕರೆತಂದರು. ಇದೇ ಪ್ರಭುವೇ, ದ್ರವ್ಯ ಸಮೇತರಾದ ಇಬ್ಬರನ್ನು ಕಳ್ಳರನ್ನು ಬಂಧಿಸಿದ್ದೇವೆ, ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆ ಕೊಡಿಸಬೇಕೆಂಬುದಾಗಿ ಹೇಳಲು ಆ ಬಳಿಕ ವರ್ತಕರಿಬ್ಬರು ವಿಚಾರಣೆ ಇಲ್ಲದೆ ರಾಜನಾಜ್ಞೆಯಿಂದ ಬಲವಾದ ಹಗ್ಗಗಳಿಂದ ಕಟ್ಟಲ್ಪಟ್ಟು ಮಹಾ ಕಷ್ಟ ಸಾಧ್ಯವಾದ ಕಾರ್ಯಗ್ರಹದಲ್ಲಿ ಇರಿಸಲ್ಪಟ್ಟರು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರಾಡುವ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ. ಚಂದ್ರಕೇತು ಎಂಬ ರಾಜನಿಂದ ಇವರಲ್ಲಿದ್ದ ಸಂಪತ್ತು ಗ್ರಹಿಸಲ್ಪಟ್ಟಿತು. ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೆ ಬಹುವ್ಯಸನ ಉಂಟಾಯಿತು. ಮನೆಯಲ್ಲಿದ್ದ ದ್ರವ್ಯಗಳು ಕಳ್ಳರಿಂದ ಅಪಹರಿಸಲ್ಪಟ್ಟಿತು. ಆದಿ ವ್ಯಾಧಿಗಳಿಂದಲೂ ಹಸಿವು ಬಾಯಾರಿಕೆಗಳಿಂದಲೂ ಅನ್ನಕಾಂಕ್ಷಿಗಳಾಗಿ ವರ್ತಕರ ಹೆಂಡತಿಯರು ಆಹಾರಕ್ಕಾಗಿ ಮನೆಗಳನ್ನು ಸುತ್ತುತ್ತಿದ್ದರು. ಒಂದಾನೊಂದು ದಿವಸದಲ್ಲಿ ಕಲಾವತಿ ಎಂಬ ಕನ್ಯೆಯು ಕ್ಷುಧಾತಳಾಗಿ ಒಬ್ಬ ಬ್ರಾಹ್ಮಣನ ಮನೆಯನ್ನು ಹೊಂದಿ ಅಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ರಥವನ್ನು ಮಾಡುತ್ತಿದ್ದವರನ್ನು ಕಂಡು ಪೂಜೆಯಾಗುವವರೆಗೂ ಅಲ್ಲಿಯೇ ಕುಳಿತುಕೊಂಡು ಸ್ವಾಮಿಗೆ ಹರಿಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ರಾತ್ರಿಯನ್ನು ಮನೆ ಕಳೆದು ತನ್ನ ಮನೆಯನ್ನು ಸೇರಿದಳು. ತಾಯಿಯು ಕಲಾವತಿಯನ್ನು ಕಂಡು ಅತಿ ಸ್ನೇಹದಿಂದ, ಮಗಳೇ, ರಾತ್ರಿ ಎಲ್ಲಿದ್ದೆ? ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳು ಎಂಬುದಾಗಿ ಕೇಳಿದಳು. ಕಲಾವತಿಯು ತಾಯಿಯನ್ನು ಕಂಡು, ತಾಯಿಯೇ, ಒಬ್ಬ ಬ್ರಾಹ್ಮಣನು ಮನೆಯಲ್ಲಿ ಇಷ್ಟಾರ್ಥವನ್ನು ಮಾಡುವ ಶ್ರೀ ಸತ್ಯನಾರಾಯಣ ರಥವನ್ನು ಮಾಡುತ್ತಿದ್ದನು, ಅದನ್ನು ನೋಡುತ್ತಿದ್ದೇನು ಎಂದು ಹೇಳಿ ಮಗಳ ಮಾತನ್ನು ಕೇಳಿ ಆ ರಥವನ್ನು ತಾನು ಮಾಡಲು ಯತ್ನಿಸಿ ಬಹು ಸಂತೋಷದೊಡನೆ ಇಷ್ಟಮಿತ್ರ ಬಂಧುಗಳಿಂದೊಡಗೂಡಿ ವರ್ತಕನ ಹೆಂಡತಿಯಾದ ಲೀಲಾವತಿಯು ಶ್ರೀ ಸತ್ಯನಾರಾಯಣ ಸ್ವಾಮಿ ರಥವನ್ನು ಮಾಡಿ, ಹೇ ಸ್ವಾಮಿಯೇ, ನನ್ನ ಅಳಿಯನ ಮತ್ತು ಪತಿಯ ಅಪರಾಧಗಳನ್ನು ಕ್ಷಮಿಸಿ ನನ್ನ ಪತಿಯ ಮತ್ತು ಅಳಿಯನ ಅಪರಾಧಗಳನ್ನು ಕ್ಷಮಿಸು ಎಂಬುದಾಗಿ ಹರಸಿಕೊಂಡಳು. ಈ ವ್ರತವನ್ನು ಮಾಡಿದ್ದರಿಂದ ಸಂತುಷ್ಟನಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತು ಎಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಹಿರಿಯರೇ, ನಾಳೆ ಪ್ರಾತಃ ಕಾಲದಲ್ಲಿ ಎದ್ದು ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ನಿನ್ನಿಂದ ಗ್ರಹಿಸಲ್ಪಟ್ಟಿರುವ ಅವರ ದ್ರವ್ಯದೊಡನೆ ಬಿಡಲ್ಪಡಲಿ, ಇಲ್ಲದಿದ್ದರೆ ರಾಜ್ಯಧನ ಪುತ್ರ ಸಮೇತರಾದ ನಿನ್ನನ್ನು ನಾಶ ಮಾಡುತ್ತೇನೆ ಎಂದು ಹೇಳಿ ಅಂತರ್ಧಾನವನ್ನು ಹೊಂದಿದನು. ಆ ಮಾರನೇ ದಿನ ರಾಜನ ಸಿಂಹಾಸನ ರೂಢನಾಗಿ ಆ ಸಭಾಜನರಿಗೆ ತನ್ನ ಸ್ವಪ್ನ ವೃತ್ತಾಂತಗಳನ್ನು ತಿಳಿಸಿ ಬಂಧನದಲ್ಲಿರುವ ವರ್ತಕರನ್ನು ಜಾಗೃತಿಯಿಂದ ಬಿಡುಗಡೆ ಮಾಡುವಂತೆ ಆಜ್ಞಾಪಿಸಿದನು. ರಾಜನ ಆಜ್ಞೆಯಂತೆ ಸೇವಕರು ಬಂಧನ ಗೃಹದಿಂದ ಅವರನ್ನು ರಾಜನ ಸಮೀಪಕ್ಕೆ ಕರೆತಂದು ನಿಲ್ಲಿಸಿ, ಪ್ರಭುವೇ, ಅಪಣೆಯಿಂದ ನಡೆಸಿದ್ದೇವೆ ಎಂದು ವಿನಯಪೂರ್ವಕವಾಗಿ ಹಿಡಿದು ಪೂರ್ಣ ವೃತ್ತಾಂತವನ್ನು ಕಳಿಸಲು ಹೇಳಲು ಭಯಾತರನಾಗಿರುವ ರಾಜನು ವರ್ತಕರ ಕುರಿತು ವಿಶ್ವಾಸದಂತೆ, ಎಲೆ ವರ್ತಕರೇ, ದೈವಯತ್ನದಿಂದ ನಿಮಗೆ ಈ ಮಹಾ ದುಃಖ ಪ್ರಾಪ್ತವಾಯಿತು. ಇನ್ನು ನೀವು ಭಯಪಡಬೇಕಾಗಲು ಎಂದು ಹೇಳಿ ಅವರ ಸಂಕೋಲೆಗಳನ್ನು ತೆಗೆಸಿ ವಸ್ತ್ರ ಆಭರಣಗಳಿಂದ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅಪರಿಸಿದ್ದ ದ್ರವ್ಯಕ್ಕೆ 2 ವರ್ಷ ದ್ರವ್ಯವನ್ನು ಕೊಟ್ಟು, ಎಲೆ ವರ್ತಕರೇ, ಸಂತೋಷಗಳನ್ನು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನಲು ವರ್ತಕರು ರಾಜನ ನಮಸ್ಕರಿಸಿ ಹೋಗಿ ಬರುವೇನೆಂದು ನುಡಿದು ಸ್ವಸ್ಥಾನವನ್ನು ಕುರಿತು ಹೊರಡಲು ಯತ್ನಿಸಿದರು ಎಂದು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರೆಂಬಲ್ಲಿಗೆ ಸ್ಕಂದ ಪುರಾಣದ ದಿವಾಕರಣ ಸತ್ಯನಾರಾಯಣ ಸ್ವಾಮಿಯ ತೃತೀಯ ಅಧ್ಯಾಯ ಸಂಪೂರ್ಣ. ಶ್ರೀರಮ ರಮಣ ವೆಂಕಟರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಪಾದಾರಂದೆ ಗೋವಿಂದ ಗೋವಿಂದ, ಸತ್ಯನಾರಾಯಣ ಸ್ವಾಮಿ ಪಾದಾರಂದೆ ಗೋವಿಂದ ಗೋವಿಂದ. ನಮಸ್ಕಾರ ಮಾಡಿ ನೈವೇದ್ಯ ಮಾಡಿ, ನೈವೇದ್ಯ ಮಾಡಿ, ಸ್ವಲ್ಪ ತುದಿ ಮುರಿ, ಬಾಳೆಹಣ್ಣು ತುದಿ ಮುರಿ, ಬಾಳೆಹಣ್ಣು ಕಟ್ ಮಾಡಿ ಸ್ವಲ್ಪ, ಕೊಂಚ. ಓಂ ಭೋರ್ಭುವ ಸ್ವಃ ನೈವೇದ್ಯಂ ಶಿರಸೋ ವೇದಂ ಧಾರಾಭಕ್ಷ ಸಮೃತಂ ತದೇಕ್ಷರಾರ್ಧವೇದಂ ನೈವೇದ್ಯಂ ಹೃದಯಯತಾಂ ನೈವೇದ್ಯಂ ನಿವೇದನದ್ಯಾಂ ರಾಜಮಣಿಂ ಸಮರ್ಪಯಾಮಿ. ಪ್ರಾಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ಸಮಾಯ ಸ್ವಾಹ, ಪರಬ್ರಹ್ಮಣೇ ಸ್ವಾಹ. ರಂಭಾವಲನೇದ್ಯಂ ನಿವೇದಯಾಮಿ. ತದನಂತರ ಧೂಪದೀಪಂ ಸಮರ್ಪಯಾಮಿ. ಅಥ ನಮಸ್ಕಾರಂ ದೇವಸತ್ವ ರಕ್ಷಾಂ ಧಾರಯಾಮಿ. ನೀವು ನಮಸ್ಕಾರ ಮಾಡ್ಕೊಳ್ಳಿ. ಸಭಾ ನಮಸ್ಕಾರೋಮಿ, ದಂಪತ್ಯ ನಮಸ್ಕಾರೋಮಿ. ಅಕ್ಷತೆ ತಿಳ್ಕೊಳ್ಳಿ. ತದನಂತರ 4ನೇ ಅಧ್ಯಾಯದಲ್ಲಿ